ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತಿಗೆ 10 ದಿನ ಆಯಿತು ನಾನು ವಿಡಿಯೋನೇ ಹಾಕಿಲ್ಲ. ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಹೇಳಿ ಇವತ್ತು ತಿಳಿಸ್ತೀನಿ ಬನ್ನಿ. ಟ್ರೈಪಾಡಲ್ಲಿಟ್ಟು ವಿಡಿಯೋ ಮಾಡೋಣ ಅಂದರೆ ನೋಡಿ, ಇಲ್ಲಿ ನಮ್ಮ ಮಗ ಅದನ್ನ ಕೊಡ್ತಾ ಇಲ್ಲ, ಅದನ್ನ ಇಟ್ಕೊಂಡು ಆಟ ಆಡ್ತದ ನೋಡಿ. ಕೊಡು ಮಗನೇ, ಕೊಡ್ತಾ ಇಲ್ಲ ಅವನು. ಹೀಗೆ ವಿಡಿಯೋ ಮಾಡಬೇಕು. ಪಾಪ ನೋಡಿ ಹಿಂಗೆ ಏನು ಮಾಡೋದು. ಬನ್ನಿ, ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರಲಿಲ್ಲ ತಿಳಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋ ಹಾಕಿದ್ದು 19ನೇ ತಾರೀಕು ಸೋಮವಾರ. ಆಮೇಲೆ ನಾನು ವಿಡಿಯೋನೇ ಹಾಕಲಿಲ್ಲ. ಯಾಕೆ ಅಂತ ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಫೋನಿಗೆ ಸ್ಟೋರೇಜ್ ಕಮ್ಮಿ ಇತ್ತು, ಹಾಗಾಗಿ ಹೊಸದೊಂದು ಮೆಮೊರಿ ಕಾರ್ಡ್ ತೊಗೊಂಬಂದು ಹಾಕಿದ್ವಿ. 128 GB ಇದೆ. ಅವರಂದರು ಇನ್ನು ಸ್ಟೋರೇಜ್ ಸಿಗುತ್ತೆ ನಿಮಗೆ ಅಂತ ಹೇಳಿ. ಮುಂಚೆ ನನಗೆ ವಿಡಿಯೋ ಎಡಿಟ್ ಮಾಡಿದೆ ಹಾಕೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ತುಂಬ ಡಿಲೀಟ್ ಮಾಡಬೇಕಾಗಿತ್ತು. ಇನ್ನು ಸರಿ ಆಯ್ತಲ್ಲ ಬಿಡಿ ಅಂತ ಹೇಳಿ ಹೊಸದು ತೊಗೊಂಬಂದಿದ್ವಿ. ಸೋಮವಾರ ವಿಡಿಯೋ ಹಾಕಿದೆ. ಇನ್ನು ಮಂಗಳವಾರಕ್ಕೆ ಒಂದು ವಿಡಿಯೋನ ಎಡಿಟ್ ಕೂಡ ಮಾಡಿದೆ ಹಾಕಲಿಕ್ಕೆ. ಅದನ್ನ ಸೇವ್ ಮಾಡೋಕ್ಕೆ ಹೋದರೆ ಸೇವೇ ಆಗ್ತಾಯಿಲ್ಲ. ಹೊಸದು ಮೆಮೊರಿ ಕಾರ್ಡ್ ಹಾಕಿದ್ದೀವಿ, ಫೋನಲ್ಲಿ ಸುಮಾರು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ, ಆದರೂ ಕೂಡ ಸೇವೇ ಆಗ್ತಾಯಿಲ್ಲ. ಫುಲ್ ಮೆಮೊರಿ ಕಾರ್ಡ್ ಫುಲ್ ಅಂತ ಹೇಳಿ ತೋರಿಸ್ಲಿಕ್ಕೆ ಶುರುವಾಯಿತು. ಅಯ್ಯೋ, ಇದೇನು ಹೊಸ ಮೆಮೊರಿ ಕಾರ್ಡ್ ಹಾಕಿದ್ರು ಹಿಂಗಾಯ್ತಲ್ಲ ಯಾಕೆ ಅಂತ ಹೇಳಿ ನಾನು ಅವತ್ತು ಮಂಗಳವಾರ ಮಧ್ಯಾಹ್ನ ಶುರು ಮಾಡಿದೆ. ಅದು ಆಗಲಿಲ್ಲ, ಸುಮ್ಬಿಟ್ಟೆ. ಸಂಜೆ ಟೈಮಿಗೆ ನಮ್ಮ ಮನೆಯವ್ರು ಬಂದಾಗ ಹೇಳಿದೆ ನಾನು, ನೋಡಿ ಇದು ಫುಲ್ ಅಂತಲೇ ತೋರಿಸ್ತಾ ಇದೆ, ಏನು ಮಾಡೋದು ಅಂತ ಹೇಳಿ. ಅವರಂದ್ರು, ನೀವು ಹೊಸ ಮೆಮೊರಿ ಕಾರ್ಡ್ ಹಾಕಿದೆಯಲ್ಲ, ಅದೊಂದು ಆಪ್ಷನ್ ಇರುತ್ತೆ ಮೆಮೊರಿ ಕಾರ್ಡ್ಗೆ ಸೇವ್ ಆಗೋಂಥದ್ದು, ಆನ್ ಮಾಡಿರೋಕ್ಕಿಲ್ಲ, ನೋಡಿ ಆನ್ ಮಾಡ್ಕೊ ಅಂದರು. ಸರಿ ಅಂತೇಳಿ ಅದನ್ನ ಆನ್ ಮಾಡೋಣ ಅಂತ ಹೋದೆ. ನಾನು ಅದೆಲ್ಲಿ ಹೋಗಿ ಏನು ಒತ್ತಿದ್ನೋ ಗೊತ್ತೇ ಆಗಲಿಲ್ಲ. ಫೋನ್ ಫುಲ್ ರೀಸ್ಟಾರ್ಟಿಗೆ ಕೊಟ್ಬಿಟ್ಟೆ. ಅಂದರೆ ಫೋನಲ್ಲಿ ಫುಲ್ ರೀಸ್ಟಾರ್ಟ್ ಆಯಿತು. ಅಷ್ಟು ಫೋನು, ಫೋಟೋ, ವಿಡಿಯೋ, ನಂಬರು, ಗೂಗಲ್ ID ಎಲ್ಲ ಕೂಡ ಡಿಲೀಟ್ ಆಯಿತು. ಫೋನ್ ಒಂದ್ಸರಿ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಯಿತು. ಫುಲ್ ಯಾವ ರೀತಿ ಅಂದರೆ, ಫೋನು ಹೊಸದಾಗಿಂದ ನಿಮ್ಮ ದೇಶ ಯಾವುದು ಎಲ್ಲ ಕೇಳ್ಕೊಂತ ಬಂತು ಫೋನ್ ಸ್ವಿಚ್ ಆನ್ ಆದಮೇಲೆ. ಅಯ್ಯೋ, ಎಲ್ಲ ಹೋಯ್ತು. ನಂಬರಿಂದ ಹಿಡ್ದು ಹಳೆ ಫೋಟೋಸ್, ಪಾಪು ಹುಟ್ಟಿದಾಗಿಂದ ಹಿಡ್ದು ಎಲ್ಲ ಎಷ್ಟೊಂದು ಫೋಟೋಸ್ ಇತ್ತು, ಎಲ್ಲ ಕೂಡ ಹೋಯಿತು. ಬೇಜಾರಾಯಿತು. ಗೂಗಲ್ ID ಹೋಯಿತು. ನಂದು ಗೂಗಲ್ ID ಹೋದರೆ ಯೂಟ್ಯೂಬ್ ಚಾನಲ್ ಕೂಡ ಹೋಗುತ್ತೆ ಅದ್ರ ಜೊತೆನೇ. ಆಮೇಲೆ ನಾನು ಮತ್ತೆ ನಾನೇ ಗೂಗಲ್ ID ಅವತ್ತು ಮಂಗಳವಾರ ಅವತ್ತು ವಾಪಸ್ ತಗೊಳಕ್ಕೆ ಟ್ರೈ ಮಾಡಿದೆ. ನನಗೆ ಬರಲೇ ಇಲ್ಲ, ಫೇಲ್ಡ್ ಅಂತ ತೋರಿಸ್ತು. ಸರಿ ಬಿಡಿ, ಇನ್ನೇನು ಮಾಡೋದು ನೋಡೋಣ, ಫೋನ್ ಅಂಗಡಿ ಹೋಗಿ ತೋರಿಸಿದ್ರೆ ಸಿಗ್ಬೋದೇನೋ ಅಂತ ಹೇಳಿ ಒಂದು ಫೋನ್ ಅಂಗಡಿಗೆ ಹೋಗಿ ಅವ್ರಿಗೆ ತೋರಿಸಿದ್ವಿ. ಅವ್ರು ಹೇಳಿದರು, ನಿಮ್ಮ ಫೋಟೋಸು, ವಿಡಿಯೋ, ಕಾಂಟ್ಯಾಕ್ಟ್ ಎಲ್ಲ ಗೂಗಲಿಗೆ ಏನಾದರೂ ಇದಾದರೆ ಸಿಗ್ಬೋದು, ಇನ್ನು ನಾವು ತಕ್ಕೊಡೋಕೆ ಬರಲ್ಲ, ಅದು ಫೋನು ಫುಲ್ ರೀಸ್ಟಾರ್ಟ್ ಆಗಿದೆ, ಇನ್ನು ಅದೆಲ್ಲ ಸಿಗಲ್ಲ, ನೋಡೋಣ ಗೂಗಲಿಗೆ ಏನಾದ್ರು ಸೇವ್ ಆಗಿರೋ ತಕ್ಕೊಡ್ತೀವಿ ಅಂತೇಳಿ ಗೂಗಲ್ ID ರಿಕವರ್ ಮಾಡೋಕ್ಕೆ ಟ್ರೈ ಮಾಡಿದರು. ನಾನು ಸುಮಾರು ಸರಿ ಟ್ರೈ ಮಾಡಿದ್ರಿಂದ ಅದು ಫೇಲ್ಡ್ ಅಂತ ತೋರಿಸ್ಲಿಕ್ಕೆ ಶುರುವಾಯಿತು. ಇನ್ನೊಂದು 2 ದಿನ ಬಿಟ್ಟು ಬನ್ನಿ ಅಕ್ಕ, ನೀವು ಅದೇನೋ ಆನ್ ಮಾಡಲಿಕ್ಕೆ ಹೋಗಬೇಡಿ, 2 ದಿನ ಬಿಟ್ಟು ಬನ್ನಿ, ತಕ್ಕೊಡ್ಬೋದು, ಗೂಗಲ್ ID ಏನು ನಿಮಗೆ ಗೊತ್ತಿದ್ರೆ ತಕ್ಕೊಡ್ಬೋದು ಅಂದರು. ನನಗೆ ಪಾಸ್ವರ್ಡ್ ಮರ್ತೋಗಿತ್ತು. ಆಮೇಲೆ ಸರಿ ಅಂತ ಹೇಳಿ ಬಂದ್ವಿ. ಅವತ್ತು ಬುಧವಾರ ತೋರಿಸ್ಕೊಂಬಂದ್ವಿ. ಮತ್ತು ಶುಕ್ರವಾರ ನಾನು ಹೋದೆ ಫೋನ್ ಅಂಗಡಿಗೆ. ಅವತ್ತು ಕೂಡ ಟ್ರೈ ಮಾಡಿದರು ಪಾಪ ಅವರು, ಅದು ಬರಲೇ ಇಲ್ಲ ಗೂಗಲ್ ID ತೆಗಿಲಿಕ್ಕೆ. ಅವ್ರು ಹೇಳಿದ್ರು, ಅಕ್ಕ ನೀವು ಅದನ್ನು ಓಪನ್ನೇ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂದು 4-5 ದಿನ ಫ್ರೀ ಬಿಟ್ಬಿಡ್ರಿ, ಅದು ತುಂಬ ಸೆಕ್ಯೂರಿಟಿ ಇದು ಮಾಡಿರ್ತಾರೆ ಇವಾಗ, ನೀವು ಪದೇ ಟ್ರೈ ಮಾಡ್ತಾಯಿದ್ರೆ ನೀವಲ್ಲ ಅಂತ ಹೇಳಿ ಅವರು ಫುಲ್ ಬ್ಲಾಕ್ ಮಾಡಿಬಿಡ್ತಾರೆ, ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದರು. ಮತ್ತು ಸರಿ ಅಂತ ಹೇಳಿ ಮತ್ತು ಅವತ್ತು ಶುಕ್ರವಾರ ಟ್ರೈ ಮಾಡಿದ್ವಿ, ಸಿಗಲಿಲ್ಲ. ನನಗೆ ಬೇಜಾರು, ನನ್ನ ಯೂಟ್ಯೂಬ್ ಚಾನಲ್ ಹೋಯ್ತಲ್ಲ, ಇಷ್ಟು ದಿವಸದಿಂದ ಫೋಟೋ ಇದ್ವಿ ಎಲ್ಲ ಹೋಯಿತು. ಏನೋ ಹೊಸ್ದಾಗಿ ಶುರು ಮಾಡಿದರೆ ಏನೋ ಮಾಡೋಣ ಅಂತೇಳಿ ಎಲ್ಲ ಹೀಗಾಯ್ತಲ್ಲ ಅಂತ. ಮತ್ತು ಸರಿ ಅಂತ ಹೇಳಿ ನಾನು ಸೋಮವಾರನೂ ಹೋಗಲಿಲ್ಲ. ತಿರ್ಗಾ ಗುರುವಾರ ನಿನ್ನೆ ಹೋಗಿದ್ವಿ, ಮಾಡಿದರು, ತಕ್ಕೊಟ್ರು. ನನ್ನ ಗೂಗಲ್ ID ವಾಪಸ್ ಸಿಕ್ತು. ಆದರೆ ಅದರಲ್ಲಿ ಯಾಕೆ ಕಾಂಟ್ಯಾಕ್ಟು ಸೇವ್ ಆಗಿಲ್ಲ, ಫೋಟೋಗಳು ಸೇವ್ ಆಗಿಲ್ಲ, ಯೂಟ್ಯೂಬ್ ಚಾನಲ್ ಒಂದು ನನಗೆ ವಾಪಸ್ ಸಿಕ್ತು. ಏನು ಮಾಡೋದು,
ಹಿಂಗಾಗುತ್ತಲ್ಲ, ನಾನೊಂದು ಸಣ್ಣ ತಪ್ಪಿಂದ ಎಲ್ಲ ಹೋಯ್ತು, ಡಿಲೀಟ್ ಆಗಿ ಬೇಜಾರಾಗ್ತದೆ. ಆದರೆ ಇದೊಂದು ಸಿಕ್ತಲ್ಲ ಯೂಟ್ಯೂಬ್ ಚಾನಲ್ ಆದರೂ ಅಂತ ಖುಷಿ. ಇಲ್ಲಾಂದ್ರೆ ಹೊಸ ಚಾನಲ್ ಮತ್ತೆ ಓಪನ್ ಮಾಡಬೇಕಾಗಿತ್ತು. ಏನು ಮಾಡೋದು, ಈಗ ನನ್ನ ಚಾನಲ್ ನನಗೆ ವಾಪಸ್ ಸಿಕ್ಕಿದೆ. ಹಳೆಯ ಗೂಗಲ್ ಐ ಡಿನೇ ವಾಪಸ್ ರಿಕವರ್ ಮಾಡಿಕೊಟ್ರು. ಆದರೆ ಯಾರ ಕಾಂಟ್ಯಾಕ್ಟು ಇಲ್ಲ ನನ್ನ ಹತ್ರ ಒಂದೆರಡು ಏನೋ ನಮ್ಮ ಮನೆಯವ್ರ ಫೋನಿಂದ ತೊಗೊಂಡು ನಮ್ಮ ಫ್ಯಾಮಿಲಿಯರ್ದು ಇಟ್ಕೊಂಡಿದ್ದೀನಿ. ಇನ್ನು ಎಷ್ಟೊಂದು ಇತ್ತು, ಎಲ್ಲ ಹೋಗಿದೆ. ಏನು ಮಾಡೋದು, ಫೋಟೋಗಳು ಇಲ್ಲ, ಬೇಜಾರಾಗ್ತದೆ. ಇನ್ನು ಯೂಟ್ಯೂಬ್ ಚಾನಲ್ ಒಂದು ಸಿಕ್ತಲ್ಲ ಅನ್ನೋದೇ ಖುಷಿ. ಇನ್ನು ಇದೇ ಕಾರಣಕ್ಕೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ಯಾವುದೂ ಹೊಸದಾಗಿ ವಿಡಿಯೋನೂ ಮಾಡ್ಕೊಳ್ಳಿಲ್ಲ. ನಾನು ಅವತ್ತಿಂದ ಬೇಜಾರಾಗಿತ್ತು. ಸಿಗಲಿ ಫಸ್ಟು ಗೂಗಲ್ ಐ ಡಿ, ಆಮೇಲೆ ನಾವು ಮತ್ತೆ ವಿಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಬೇಜಾರಲ್ಲಿ ನಾನು ಸುಮ್ಮನೆ ಇದ್ದೆ. ಯಾವುದೂ ವಿಡಿಯೋ ಸ್ಟಾಕ್ ಕೂಡ ಇರಲಿಲ್ಲ. ಇದೇ ಕಾರಣಕ್ಕೆ ಇಷ್ಟು ದಿನ ವಿಡಿಯೋ ಹಾಕಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ. ಇನ್ನು ಈ ಥರ ಏನು ಕೆಲಸಗಳು ಮಾಡ್ಕೊಳ್ಳಲ್ಲ. ಇಲ್ಲಿ ನೋಡ್ರಿ ನನ್ನ ಮಗಂದ ಆಟ. ಅವ್ನು ನನಗೆ ಟ್ರೈಪಾಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಬಿಡಲೇ ಇಲ್ಲ. ಹಂಗಾಗಿ ಕೈಯೆಲ್ಲ ಇಟ್ಕೊಂಡಿದ್ದೀನಿ. ಆಟ ಸುಮ್ಮನೆ ಸುರ್ಕೊಂಡು ಕೂತಿದ್ದಾನೆ ಆಟ ಆಡ್ತಾ. ಹೀಗೆ ಏನು ಮಾಡೋದು, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಇವಾಗ ನಾನು ಟೈಲರ್ ಹತ್ರ ಹೋಗೋಣ ಅಂತ ಹೇಳಿ ಹೊರಟೆ. ಪಾಪನ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನಂದರೆ ನಂದು ವಾಟ್ಸಪ್ಪಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ರಲ್ಲ, ನಿಮ್ಮ ಹತ್ರ ನನ್ನ ನಂಬರ್ ಇದೆಯಲ್ಲ, ಪ್ಲೀಸ್ ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಹಾಕಿ ಹಾಯ್ ಅಂತ ಹಾಕಿ ನಾನು ಸೇವ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಯಾರ ನಂಬರು ಅಂದರೆ ಯಾರ್ದು ಕೂಡ ಇಲ್ಲ. ಪ್ಲೀಸ್ ವಾಟ್ಸಪ್ ಮಾಡಿ ನನಗೆ, ನಿಮ್ಮ ಹತ್ರ ನಂಬರ್ ಇರೋರು. ಹಾಗೆ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅದೊಂದು ಕ್ಲಿಪ್ಪಿಂಗ್ ಇತ್ತು, ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ. ಕೊಪ್ಪದ ವೀರಭದ್ರೇಶ್ವರ ದೇವಸ್ಥಾನ ಇದು ಲಾಸ್ಟ್ ಸೋಮವಾರ ಏನೋ ಹೋಗಿದ್ದ. ಇದು ಗೂಗಲ್ ಐ ಡಿ ಡಿಲೀಟ್ ಆಗಿಂದ ಹಿಂದಿನ ದಿನ ಹೋಗಿದ್ದು. ಇದು ಮೆಮೊರಿ ಕಾರ್ಡಿಗೆ ಸೇವ್ ಆಗಿದ್ದರಿಂದ ಒಂದು 4 ವಿಡಿಯೋ ಏನೋ ಉಳ್ಕೊಂಡಿತ್ತು. ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ವೀರಭದ್ರ ಸ್ವಾಮಿನ. ಅದಾದಮೇಲೆ ನನ್ನ ಮಗ ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ನಿಮಗೂ ಕೂಡ ಕೊಪ್ಪದ ವೀರಭದ್ರೇಶ್ವರ ಸ್ವಾಮಿನ ದರ್ಶನ ಮಾಡಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾವು ದೇವಸ್ಥಾನದಿಂದ ಸೀದಾ ಒಂದು ಸ್ವಲ್ಪ ದಿನಸಿ ಸಾಮಾನು ಬೇಕಿತ್ತು, ಮಾರ್ಕೆಟಿಗೆ ಹೋಗಿದ್ವಿ. ನನ್ನ ಮಗಂದು ಅಲ್ಲೂ ಆಟ, ಈ ಕಡೆಯಿಂದ ಹೋಗೋದು ಆ ಕಡೆಯಿಂದ ಬರೋದು. ಅವ್ರಿಗೆ ನಡೆಯಂಗಾದ್ಮೇಲೆ ಹಿಡಿಯೋದೇ ಕಷ್ಟ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ.
ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಹಾಗೆ ಹೇಳಿದ್ನಲ್ಲ, ನನ್ನ ವಾಟ್ಸಪ್ ನಂಬರ್ ಯಾರ ಹತ್ರ ಎಲ್ಲ ಇದೆ, ಪ್ಲೀಸ್ ವಾಟ್ಸಪ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.